ಸವ್ಯಸಾಚಿ ಸುದ್ದಿ ಜಲವಾರ್ತೆಗಳಿಗೆ ಸ್ವಾಗತ. ಉಪ್ಪೂರ್ಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಲ್ಲಘಟ್ಟ, ಚೋಕನಹಳ್ಳಿ ಕೆರೆ ಬಾಗಿನ ಹಾಗೂ ಚೋಕನಹಳ್ಳಿ, ಗೋದಾಮು ಮತ್ತು ಕರಡಿಕೊಪ್ಪಲು ಗ್ರಾಮದ ವಿವಿಧ ಕಾಮಗಾರಿಗಳಿಗೆ 32 ಲಕ್ಷ ಅಂದಾಜು ವೆಚ್ಚದಲ್ಲಿ ಶಾಸಕ ರವಿಕುಮಾರ್ ಗೌಡ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಉಪ್ಪೂರ್ಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪುನೀತ್ ಉಪಸ್ಥಿತರಿದ್ದರು. ನಿರ್ವಿಘ್ನ ಕಾರ್ಯೇಶ್ ವಿಘ್ನೇಶ್ವರ ದೇವತ ಪೂಜಾ ಅಂಕರಿಷ್ಯ ಕುಡಿಯ ಪಾರ್ಕೈಗ ಸ್ವಲ್ಪ ನಿಧಾನ ಮಾಡಿ ಏನಿಲ್ಲ ನಿಧಾನದಲ್ಲಿ ಒಳ್ಳೆ ರೀತಿಯಲ್ಲಿ ಅನುದಾನ ಕೊಡಬೇಕು ಹೇಳಿ ಎಲ್ಲ ಮಾಡಿ ನೀವು ಕಾಲ್ ಗಂಟೆ ಲೇಟ್ ಆಗಿರ್ತಾರೆ ಕೃಷಿ ಗೋದಾಮ ಅಭಿವೃದ್ಧಿ ಇಷ್ಕಾಮ್ಯಾರ್ ಸಿದ್ಧತೆ ಸಕಲೈಶ್ವರ್ಯ ಪ್ರಾಪ್ತ್ಯತೆ ದಾನ ಕನಕ ವಾಗನ ಪಶು ಸುತ ಅಷ್ಟದೈಶ್ವರ್ಯ ಫಲ ಪ್ರಾಪ್ತ್ಯತೆ ಗೋದಾಮ ಚೋಕನಹಳ್ಳಿ ಗ್ರಾಮಸ್ಯ ಕೃಷಿ ಸರ್ವೇ ಜನ ಸುಖಿನೇ ಭವ ಆಯುರಾರೋಗ್ಯ ಐಶ್ವರ್ಯ ಉದ್ಯರ್ಥಂ ಇಷ್ಕಾಮ್ಯಾರ್ ಸಿದ್ಧರ್ಥಂ ಸಕಲೈಶ್ವರ್ಯ ಪ್ರಾಪ್ತ್ಯರ್ಥಂ ಆಯುಧ ದೇವತ ಪೂಜಾಂಕರಿಷ್ಯೆ ಯಾವೋ ಬೇಸಾಮ ಋಷಿ ನಿಯಾಮಯೋ ವ್ಯಾನಿ ಮುನಿಯುಳತೆ ಶಾಂತಮೋರ್ಷಣೋ ಶ್ರೀ ಮಹಾಗಣಪತಿ ವಿಘ್ನೇಶ್ವರ ದೇವತಾಭಿನೋ ಆಯುಧ ದೇವತಾಭಿನಮ ಕರ್ಪೂರ ನೈವೇದ್ಯಂ ಸಮರ್ಪ್ಯಾಮಿ ರಂಭಾ ಫಲಪೂಗಿ ಫಲತಾಂಬೂದಂ ಸಮರ್ಪಯಾಮಿ ಯಾನಿ ಕಾನಿ ತಾ ಪಾಪಾನಿ ಜನ್ಮಾಂತಕೃತಾನಿ ತಾನಿ ತಾನಿ ಸ್ವಾಮಿಗಳ ನೀವು ನಾರೇ ಬುದ್ಧಿ ನಮಸ್ಕಾರ ಮುಗಿತು ಮಾಡಿ ಹಂಗೆ ಇಟ್ಬಿಡಿ ಸರ್ ಇನ್ನೇನು ಮಾಡ್ಬಿಡಿ ನೀವು ದಯವಿಟ್ಟು ಮಾಡಿ ಬಾಳೆಹಣ್ಣು ತಗೊಳ್ಳಿ ಬಿಡಿ ಸರ್ ನಮಸ್ಕಾರ ಮಾಡ್ಬಿಟ್ಟು ಆಯ್ತು ಸಾಕು ನೀವು ಒಳ್ಳೇದು ಮಾಡಿ ನೀವು ಇರ್ಲಿ ಬಿಡಿ ಸರ್ ಇರ್ಲಿ ಅವ್ರೇನು ಮಾಡಿ ಸರ್ ನಮಸ್ಕಾರ ನೋಡಿದ್ದಾರೆ ಬಾಳೆಹಣ್ಣಲ್ಲಿ ಎಲ್ಲ ಕೈ ಹಾಕಿ ನಿಂತ್ಕೊತೀವಿ ಸರ್ ನಿಂತ್ಕೊತೀವಿ ಅವೆಲ್ಲದಲ್ಲ ಎತ್ತಪ್ಪ ಗ್ರಾಮದಲ್ಲಿ ಉಪ್ಪೂರ್ಕನಹಳ್ಳಿ ಸೊಸೈಟಿ ವತಿಯಿಂದ ಉಪಗೋದಾಮು ನಿರ್ಮಾಣ ಮಾಡ್ತಾ ಇರುವಂಥ ಕಾರ್ಯಕ್ರಮದಲ್ಲಿರುವಂಥ ಜನಪ್ರಿಯ ಉಪ್ಪೂರ್ಕನಹಳ್ಳಿ ಸೊಸೈಟಿಯ ಅಧ್ಯಕ್ಷರಾದಂಥ ಪುನೀತ್ ಅವರೇ, ರಾಮಚಂದ್ರನವರೇ, ಕರಿಗೌಡ್ರೆ, ನಮ್ಮ ಉಪಾಧ್ಯಕ್ಷರೇ ಸಿದ್ದರಾಜು ಅವರೇ ಹಾಗೂ ಇಲ್ಲಿರುವಂಥ ಎಲ್ಲ ಊರಿನ ಗಣೇಶ್ ಅವರೇ, ಎಲ್ಲ ಊರಿನ ಮುಖಂಡರೇ, ಡೈರಿ ಎಲೆಕ್ಷನ್ ಬರೋದು ಇವತ್ತು ಭಾಳ ಒಳ್ಳೆ ಕೆಲಸವನ್ನು ಉಪ್ಪೂರ್ಕನಹಳ್ಳಿ ಸೊಸೈಟಿಯಲ್ಲಿ ಪುನೀತ್ ಅವರು ಮಾಡ್ತಾ ಇದ್ದಾರೆ. ಆ ಭಾಗದ ರೈತರಿಗೆ ನನ್ನ ಕಾಲಾವಧಿಯಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ಪಣ ತೊಟ್ಟು ನಮ್ಮ ದಿನನಿತ್ಯ ನಮಗೆ ಕಿರುಕುಳ ಕೊಟ್ಟು ದುಡ್ಡು ಬೇಕು ಅಂತೇಳಿ ಊರಕ್ಕೂ ಬಿಡದೆ, ಮಲಗಕ್ಕೂ ಬಿಡದೆ, ಊಟ ಮಾಡೋಕ್ಕೂ ಬಿಡದೆ 5 ಲಕ್ಷವನ್ನು ಈಗ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಹೋದ 30 ದಿನಗಳಿಗೆ ಮುಂಚೆ ಕೇಳಿದ್ರು, ಈಗ ಸ್ಯಾಂಕ್ಷನ್ ಮಾಡಿದ್ದೀವಿ. ಈ ಒಂದು ಉಪಗೋದಾಮನ್ನು ಇಲ್ಲಿ ನಿರ್ಮಾಣ ಆಗ್ತಾಯಿದೆ. ರೈತರಿಗೆ ಅನುಕೂಲ ಆಗಬೇಕು. ಈ ಭಾಗದವರು ನನಗೆ ಮತ ಕೊಟ್ಟಿದ್ದಾರೆ, ಅವ್ರ ಋಣವನ್ನು ತೀರಿಸ್ಬೇಕು ಹೇಳಿ ಪುನೀತ್ ಅವರು ನಿರ್ಧಾರ ಮಾಡಿ ಇವತ್ತು ಈ ಕೆಲಸವನ್ನು ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ. ಅತಿ ಶೀಘ್ರದಲ್ಲೇ ಅದು ನಿರ್ಮಾಣ ಆಗಿ ಅದು ಉದ್ಘಾಟನೆಯನ್ನು ಕೂಡ ನಾವು ಇನ್ನೊಂದು 2-3 ತಿಂಗಳೊಳಗಡೆ ಮಾಡೋಣ. ಚೋಕನಹಳ್ಳಿಯಲ್ಲಿ ರಸ್ತೆ ಕಿತ್ತೋಗಿರೋದು ನೋಡಿ, ಜಿಲ್ಲಾ ಪಂಚಾಯಿತಿಯಿಂದ 5 ಲಕ್ಷ ರೂಪಾಯಿಯನ್ನು ಹಾಕಿದ್ದೀನಿ. ಅದು ಮುಂದಿನ ವಾರ ಅದ್ರದ್ದು ಕೆಲಸ ಆರಂಭ ಆಗ್ತದೆ. ಮತ್ತು ನಿಮ್ಮ ಸ್ಕೂಲು ಏನು ದುರಸ್ತಿಗೋಸ್ಕರ 2.5 ಲಕ್ಷನ ಹಾಕಿದ್ವಿ. ಈ ಸಣ್ಣ ಊರುಗಳನ್ನು ಭಾಳ ಹಿಂದೆ ಅಧಿಕಾರ ಮಾಡಿದವರು ಯಾರೂ ಬರ್ತಾರಿಲ್ಲ ಅಷ್ಟೊಂದು. ಆದರೆ ನಾವು ಈ ಸಣ್ಣ ಊರುಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಊರುಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ನಿಮಗೆ ತಿಂಗಳಲ್ಲಿ 3-4 ದಿನ ನಾನು ನಿಮ್ಮೂರಿಗೆ ನಾನೇ ಬರ್ತಾ ಇರ್ತೀನಿ. ನೀವೇ ನನ್ನ ನೋಡ್ಕೊಂಡು ಹೋಗೋದು ಬೇಡ, ನಿಮ್ಮ ಸಮಸ್ಯೆಗಳನ್ನು ನಿಮ್ಮೂರಲ್ಲಿ ನಾನೇ ಬಂದು ಕೇಳ್ತೀನಿ ಅಂತೇಳಿ ನಾನೇ ಬರ್ತಾ ಇರ್ತೀನಿ. ಇನ್ನು ಹಲವಾರು ಯೋಜನೆಗಳನ್ನು ಮಾಡೋಣ. ಇವತ್ತು ಕರಡಿಕೊಪ್ಪಲಲ್ಲಿ 20 ಲಕ್ಷ ರೂಪಾಯಿಯ ರಸ್ತೆ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ
ಪ್ರತಿ ಊರಿನಲ್ಲೂ ಕೂಡ ಹಲವಾರು ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಮಲ್ಲಘಟ್ಟ ಉಪ್ಪುರ್ನಹಳ್ಳಿ ರಸ್ತೆಗೆ 3 ಕಿಲೋಮೀಟರ್ ರಸ್ತೆಗೂ ಡಾಂಬರೀಕರಣವನ್ನು ಶೀಘ್ರದಲ್ಲೇ ಟೆಂಡರ್ ಕರೀತಾ ಇದ್ದೀವಿ. ಅದಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಟೆಂಡರ್ ಕರಿಬೇಕು. ಟೆಂಡರ್ ಕರೆದು ಶೀಘ್ರದಲ್ಲೇ ಆ ಕಾಮಗಾರಿಯನ್ನು ಮಾಡ್ತೀವಿ. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಾನು ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿಯನ್ನು ಪಣವಾಗಿಟ್ಟುಕೊಂಡು ಹಲವಾರು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ನೀವು ಕೂಡ ಪಕ್ಷ ಭೇದ ಮರೆತು ಅಭಿವೃದ್ಧಿ ವಿಚಾರದಲ್ಲಿ ನನ್ನ ಜೊತೆ ಕೈ ಜೋಡಿಸ್ಬೇಕು. ಪಕ್ಷಗಳನ್ನ ಮಾಡ್ಕೊಂಡಿದ್ದರೆ ಕುಂಠಿತಗಳು ಆಗ್ತವೆ. ಅಭಿವೃದ್ಧಿ ಯಾಕಂದರೆ ಊರಲ್ಲಿ ನೀವು ಏನೋ ಒಂದು ಅಧಿಕಾರ ಮಾಡ್ತಾ ಇರ್ತೀವಿ, ಲೀಡರ್ಗಳು ಇರ್ತೀವಿ. ನಿಮ್ಮ ಕಾಲಾವಧಿಯಲ್ಲಿ ಏನಾಯಿತು ಅನ್ನೋದು ಮಾತ್ರ ಜನ ನೆನಪಿರೋದು. ಪಕ್ಷಗಳನ್ನು ಏನಾಯಿತು ಅಂತ ಆ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ಹಲವಾರು ಕಾರ್ಯಕ್ರಮಗಳು ಹೋಗಬೇಕಾಗಿದ್ದು ನಾನು ಹೇಳ್ಕೊಡ್ಬೇಕು ಅಂತ ಹೇಳಿ ನಮಸ್ಕಾರ. ಧನ್ಯವಾದ. ಇವರು ಒಬ್ಬರು ಮಾಡಬೇಕು, ಒಬ್ಬರು ಮಾಡಲ್ಲ. ಹಿಂದೆ ನಾವು ದೂರದಿಂದ ಬಾಯ್. ಬರ್ರಿ. ಇಟ್ಕೊಳ್ಳಿ ಸ್ವಲ್ಪ ಇಲ್ಲೋಡಿ ಕೈ ಹಿಂದೆ ಇಟ್ಕೊಳ್ಳಿ. ಹಿಂದೆ ಬನ್ನಿ. ಒಂದ್ ನಿಮಿಷ ಮಾತಾಡ್ತಾರೆ.